ಗ್ಯಾರಂಟಿ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಜಯಶಂಕರ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈ ಹೊತ್ತಿಗೆ ರಾಮಚಂದ್ರ ರಾವ್ ಅವರ ರಾಸಲೀಲೆ ಪ್ರಕರಣದಲ್ಲಿ ಪ್ರೋಗ್ರೆಸಿವ್ ಮಾಹಿತಿ ಏನಿದೆ? ರಾಮಚಂದ್ರ ರಾವ್ ಅವರ ವಿರುದ್ಧ ಈ ಹಿಂದೆ ಏನೇನು ಆರೋಪಗಳು ಕೇಳಿಬಂದಿದ್ವು? ಒಂದು ವೇಳೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅವ್ರಿಗೆ ಏನೇನು ಸಂಕಷ್ಟ ಎದುರಾಗಬಹುದು? ಡಿಟೇಲ್ ಆಗಿ ಹೇಳ್ತಾ ಹೋಗಿ ಅಭಿಷೇಕ್, ಓವರ್ ಟು ಯು. ಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಈಗ ಎರಡು ಪ್ರಕರಣಗಳಿದೆ. ಎರಡು ಪ್ರಕರಣಗಳಲ್ಲಿ ಕೂಡ ಸರ್ಕಾರದ ಆಸ್ತಿಯನ್ನೇ ದುರ್ಬಳಕೆಯನ್ನು ಮಾಡ್ಕೊಂಡಿರುವಂಥದ್ದು. ಒಂದು ಕಾರನ್ನು ಬಳಕೆಯನ್ನು ಮಾಡಿದೆ, ಅಂದರೆ ತನ್ನ ಮಗಳಿಗೆ ರನ್ಯಾರಾವ್ ಪ್ರಕರಣದಲ್ಲಿ ಕೂಡ ತಮ್ಮ ಕಾರನ್ನು ಅವರಿಗೆ ನೀಡಿ ಅದನ್ನು ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು. ಇನ್ನೊಂದು ಕಚೇರಿಯನ್ನು ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು. ಎರಡು ಕೂಡ ಸರ್ಕಾರದ ಆಸ್ತಿ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಈ ವಿಚಾರವಾಗಿ ಈಗ ಸದ್ಯದ ಮಟ್ಟಿಗೆ ಎರಡಕ್ಕೂ ಕೂಡ ನೋಟಿಸನ್ನು ಕೊಡಲಾಗಿದೆ. ಮುಂದಿನ ಹಂತದಲ್ಲಿ ಅಂದರೆ ಈಗ ಬ್ಯಾಕ್ ಟು ಬ್ಯಾಕ್ ಅವರ ಮೇಲೆ ದೂರು ಕೂಡ ದಾಖಲಾಗ್ತಾನೆ ಇದೆ. ಅಂದರೆ ಮಹಿಳಾ ಆಯೋಗಕ್ಕೂ ಕೂಡ ನಿನ್ನೆ ದೂರನ್ನು ಕೊಡಲಾಗಿದೆ. ಈ ರೀತಿಯಾಗಿ ಬಂದಂತಹ ಮಹಿಳೆಯ ಮೇಲೆ ದೌರ್ಜನ್ಯವನ್ನು ಎಸಗುವಂಥದ್ದು, ಆಕೆ ನ್ಯಾಯ ಅಂತ ಹೋದರೆ ಇವರು ಬೇರೆಯಾದೇ ಆದಂತಹ ಒಂದು ರೀತಿಯಾದಂತಹ ಒಂದು ವರ್ತನೆಯನ್ನು ಮಾಡ್ತಾ ಇರುವಂಥದ್ದು, ಇದೆಲ್ಲದಕ್ಕೂ ಕೂಡ ಮಹಿಳಾ ಆಯೋಗದಲ್ಲಿ ಕೂಡ ದೂರು ದಾಖಲಾಗಿದೆ. ಅದೇ ರೀತಿಯಾಗಿ ಅವರೇ ಅಂದರೆ ಆ ವಕೀಲ ಹೇಳುವಂತಹ ಪ್ರಕಾರ ಇವರ ಈ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಕೂಡ ಅಷ್ಟಾಗಿ ಚೆನ್ನಾಗಿಲ್ಲ ಅಂತ ಹೇಳಿ ಆರೋಪವನ್ನು ಕೂಡ ಮಾಡಿದರು. ಹೀಗಾಗಿ ಹಳೇದು ಏನಾದರೂ ಕೇಸ್ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಏನಾದರೂ ದೂರು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಅದರ ಬಗ್ಗೆಯೂ ಕೂಡ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ಎರಡು ಪ್ರಮುಖ ಪ್ರಕರಣಗಳು ಮುನ್ನೆಲೆಗೆ ಬಂದಿದೆ. ರನ್ಯಾರಾವ್ ಪ್ರಕರಣದಲ್ಲಿ ಕೂಡ ಅವರಿಗೆ ನೋಟಿಸನ್ನು ನೀಡಿ ಇದಕ್ಕೊಂದು ಸ್ಪಷ್ಟನೆ ಕೊಡಿ, ನೀವು ಯಾವ ಕಾರಣಕ್ಕಾಗಿ ನಿಮ್ಮ ಈ ಒಂದು ದಂಧೆಗೆ ಕಾರನ್ನು ಅದು ಕೂಡ ಸರ್ಕಾರಿ ಕಾರನ್ನು ಯಾಕೆ ಉಪಯೋಗವನ್ನು ಮಾಡಿದ್ರಿ, ಯಾಕೆ ಕಾರನ್ನು ಕೊಟ್ಟಿದ್ರಿ ಅನ್ನುವಂತಹ ಒಂದು ವಿಚಾರವಾಗಿ ಇದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಡಿ ಅಂತ ಹೇಳಿ ನೋಟಿಸನ್ನು ಜಾರಿ ಮಾಡಲಾಗಿರುವಂಥದ್ದು. ಎರಡನೇದಾಗಿ ಸರ್ಕಾರದ ಕಚೇರಿಯನ್ನು ಯಾಕೆ ದುರ್ಬಳಕೆ ಮಾಡುವಂತಹ ನಿಟ್ಟಿನಲ್ಲಿ ಹೇಗೆ ಈ ಒಂದು ಆಗಿದೆ ಮತ್ತು ಯಾವ ಕಾಲಘಟ್ಟದಲ್ಲಿ ಆಗಿದೆ, ಇದೆಲ್ಲದರ ಒಂದು ಡೀಟೇಲ್ಸ್ಗಳನ್ನು ಕೊಡಿ ಅಂತ ಹೇಳಿ ಈಗಾಗಲೇ ಒಂದು ನೋಟಿಸನ್ನು ಕೊಡುವಂತಹ ಅಂದರೆ ಅವರಿಂದ ಸ್ಪಷ್ಟನೆಯನ್ನು ಕೇಳುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಈ 10 ದಿನ ಅವರೇನು ರಜೆ ಹೋಗಿದ್ದಾರೆ, ಆ ರಜೆ ಆದ ಬಳಿಕ ಅವರು ಎನ್ಕ್ವೈರಿಗೆ ಹಾಜರಾಗಬೇಕಾಗುತ್ತೆ. ಒಂದು ದಿನಾಂಕವನ್ನು ಫಿಕ್ಸ್ ಮಾಡ್ತಾರೆ, ಆ ದಿನದಲ್ಲಿ ಅವರು ಎನ್ಕ್ವೈರಿಯನ್ನು ಎದುರಿಸಬೇಕಾಗುತ್ತೆ. ರಂಜಿತ್. ಗ್ಯಾರಂಟಿ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಜಯಶಂಕರ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈ ಹೊತ್ತಿಗೆ ರಾಮಚಂದ್ರ ರಾವ್ ಅವರ ರಾಸಲೀಲೆ ಪ್ರಕರಣದಲ್ಲಿ ಪ್ರೋಗ್ರೆಸಿವ್ ಮಾಹಿತಿ ಏನಿದೆ? ರಾಮಚಂದ್ರ ರಾವ್ ಅವರ ವಿರುದ್ಧ ಈ ಹಿಂದೆ ಏನೇನು ಆರೋಪಗಳು ಕೇಳಿಬಂದಿದ್ವು? ಒಂದು ವೇಳೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅವ್ರಿಗೆ ಏನೇನು ಸಂಕಷ್ಟ ಎದುರಾಗಬಹುದು? ಡಿಟೇಲ್ ಆಗಿ ಹೇಳ್ತಾ ಹೋಗಿ ಅಭಿಷೇಕ್, ಓವರ್ ಟು ಯು. ಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಈಗ ಎರಡು ಪ್ರಕರಣಗಳಿದೆ. ಎರಡು ಪ್ರಕರಣಗಳಲ್ಲಿ ಕೂಡ ಸರ್ಕಾರದ ಆಸ್ತಿಯನ್ನೇ ದುರ್ಬಳಕೆಯನ್ನು ಮಾಡ್ಕೊಂಡಿರುವಂಥದ್ದು. ಒಂದು ಕಾರನ್ನು ಬಳಕೆಯನ್ನು ಮಾಡಿದೆ, ಅಂದರೆ ತನ್ನ ಮಗಳಿಗೆ ರನ್ಯಾರಾವ್ ಪ್ರಕರಣದಲ್ಲಿ ಕೂಡ ತಮ್ಮ ಕಾರನ್ನು ಅವರಿಗೆ ನೀಡಿ ಅದನ್ನು ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು. ಇನ್ನೊಂದು ಕಚೇರಿಯನ್ನು ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು. ಎರಡು ಕೂಡ ಸರ್ಕಾರದ ಆಸ್ತಿ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಈ ವಿಚಾರವಾಗಿ ಈಗ ಸದ್ಯದ ಮಟ್ಟಿಗೆ ಎರಡಕ್ಕೂ ಕೂಡ ನೋಟಿಸನ್ನು ಕೊಡಲಾಗಿದೆ. ಮುಂದಿನ ಹಂತದಲ್ಲಿ ಅಂದರೆ ಈಗ ಬ್ಯಾಕ್ ಟು ಬ್ಯಾಕ್ ಅವರ ಮೇಲೆ ದೂರು ಕೂಡ ದಾಖಲಾಗ್ತಾನೆ ಇದೆ. ಅಂದರೆ ಮಹಿಳಾ ಆಯೋಗಕ್ಕೂ ಕೂಡ ನಿನ್ನೆ ದೂರನ್ನು ಕೊಡಲಾಗಿದೆ. ಈ ರೀತಿಯಾಗಿ ಬಂದಂತಹ ಮಹಿಳೆಯ ಮೇಲೆ ದೌರ್ಜನ್ಯವನ್ನು ಎಸಗುವಂಥದ್ದು, ಆಕೆ ನ್ಯಾಯ ಅಂತ ಹೋದರೆ ಇವರು ಬೇರೆಯಾದೇ ಆದಂತಹ ಒಂದು ರೀತಿಯಾದಂತಹ ಒಂದು ವರ್ತನೆಯನ್ನು ಮಾಡ್ತಾ ಇರುವಂಥದ್ದು, ಇದೆಲ್ಲದಕ್ಕೂ ಕೂಡ ಮಹಿಳಾ ಆಯೋಗದಲ್ಲಿ ಕೂಡ ದೂರು ದಾಖಲಾಗಿದೆ. ಅದೇ ರೀತಿಯಾಗಿ ಅವರೇ ಅಂದರೆ ಆ ವಕೀಲ ಹೇಳುವಂತಹ ಪ್ರಕಾರ ಇವರ ಈ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಕೂಡ ಅಷ್ಟಾಗಿ ಚೆನ್ನಾಗಿಲ್ಲ ಅಂತ ಹೇಳಿ ಆರೋಪವನ್ನು ಕೂಡ ಮಾಡಿದರು. ಹೀಗಾಗಿ ಹಳೇದು ಏನಾದರೂ ಕೇಸ್ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಏನಾದರೂ ದೂರು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಅದರ ಬಗ್ಗೆಯೂ ಕೂಡ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ಎರಡು ಪ್ರಮುಖ ಪ್ರಕರಣಗಳು ಮುನ್ನೆಲೆಗೆ ಬಂದಿದೆ. ರನ್ಯಾರಾವ್ ಪ್ರಕರಣದಲ್ಲಿ ಕೂಡ ಅವರಿಗೆ ನೋಟಿಸನ್ನು ನೀಡಿ ಇದಕ್ಕೊಂದು ಸ್ಪಷ್ಟನೆ ಕೊಡಿ, ನೀವು ಯಾವ ಕಾರಣಕ್ಕಾಗಿ ನಿಮ್ಮ ಈ ಒಂದು ದಂಧೆಗೆ ಕಾರನ್ನು ಅದು ಕೂಡ ಸರ್ಕಾರಿ ಕಾರನ್ನು ಯಾಕೆ ಉಪಯೋಗವನ್ನು ಮಾಡಿದ್ರಿ, ಯಾಕೆ ಕಾರನ್ನು ಕೊಟ್ಟಿದ್ರಿ ಅನ್ನುವಂತಹ ಒಂದು ವಿಚಾರವಾಗಿ ಇದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಡಿ ಅಂತ ಹೇಳಿ ನೋಟಿಸನ್ನು ಜಾರಿ ಮಾಡಲಾಗಿರುವಂಥದ್ದು. ಎರಡನೇದಾಗಿ ಸರ್ಕಾರದ ಕಚೇರಿಯನ್ನು ಯಾಕೆ ದುರ್ಬಳಕೆ ಮಾಡುವಂತಹ ನಿಟ್ಟಿನಲ್ಲಿ ಹೇಗೆ ಈ ಒಂದು ಆಗಿದೆ ಮತ್ತು ಯಾವ ಕಾಲಘಟ್ಟದಲ್ಲಿ ಆಗಿದೆ, ಇದೆಲ್ಲದರ ಒಂದು ಡೀಟೇಲ್ಸ್ಗಳನ್ನು ಕೊಡಿ ಅಂತ ಹೇಳಿ ಈಗಾಗಲೇ ಒಂದು ನೋಟಿಸನ್ನು ಕೊಡುವಂತಹ ಅಂದರೆ ಅವರಿಂದ ಸ್ಪಷ್ಟನೆಯನ್ನು ಕೇಳುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಈ 10 ದಿನ ಅವರೇನು ರಜೆ ಹೋಗಿದ್ದಾರೆ, ಆ ರಜೆ ಆದ ಬಳಿಕ ಅವರು ಎನ್ಕ್ವೈರಿಗೆ ಹಾಜರಾಗಬೇಕಾಗುತ್ತೆ. ಒಂದು ದಿನಾಂಕವನ್ನು ಫಿಕ್ಸ್ ಮಾಡ್ತಾರೆ, ಆ ದಿನದಲ್ಲಿ ಅವರು ಎನ್ಕ್ವೈರಿಯನ್ನು ಎದುರಿಸಬೇಕಾಗುತ್ತೆ. ರಂಜಿತ್. ಗ್ಯಾರಂಟಿ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಕ್ರೈಮ್ ರಿಪೋರ್ಟರ್
ಅಭಿಷೇಕ್ ಜಯಶಂಕರ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈ ಹೊತ್ತಿಗೆ ರಾಮಚಂದ್ರ ರಾವ್ ಅವರ ರಾಸಲೀಲೆ ಪ್ರಕರಣದಲ್ಲಿ ಪ್ರೋಗ್ರೆಸಿವ್ ಮಾಹಿತಿ ಏನಿದೆ? ರಾಮಚಂದ್ರ ರಾವ್ ಅವರ ವಿರುದ್ಧ ಈ ಹಿಂದೆ ಏನೇನು ಆರೋಪಗಳು ಕೇಳಿಬಂದಿದ್ವು? ಒಂದು ವೇಳೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅವ್ರಿಗೆ ಏನೇನು ಸಂಕಷ್ಟ ಎದುರಾಗ್ಬೋದು? ಡಿಟೇಲ್ ಆಗಿ ಹೇಳ್ತಾ ಹೋಗಿ ಅಭಿಷೇಕ್, ಓವರ್ ಟು ಯು. ಅಷ್ಟೇ ಎದುರಾಗುವಂತಹ ಸಾಧ್ಯತೆ ಇದೆ. ಈಗ ಎರಡು ಪ್ರಕರಣಗಳಿದೆ. ಎರಡು ಪ್ರಕರಣಗಳಲ್ಲಿ ಕೂಡ ಸರ್ಕಾರದ ಆಸ್ತಿಯನ್ನೇ ದುರ್ಬಳಕೆಯನ್ನು ಮಾಡ್ಕೊಂಡಿರುವಂಥದ್ದು. ಒಂದು ಕಾರನ್ನು ಬಳಕೆಯನ್ನು ಮಾಡಿದೆ, ಅಂದರೆ ತನ್ನ ಮಗಳಿಗೆ ರನ್ಯಾರಾವ್ ಪ್ರಕರಣದಲ್ಲಿ ಕೂಡ ತಮ್ಮ ಕಾರನ್ನು ಅವರಿಗೆ ನೀಡಿ ಅದನ್ನು ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು. ಇನ್ನೊಂದು ಕಚೇರಿಯನ್ನು ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು. ಎರಡು ಕೂಡ ಸರ್ಕಾರದ ಆಸ್ತಿ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಈ ವಿಚಾರವಾಗಿ ಈಗ ಸದ್ಯದ ಮಟ್ಟಿಗೆ ಎರಡಕ್ಕೂ ಕೂಡ ನೋಟಿಸನ್ನು ಕೊಡಲಾಗಿದೆ. ಮುಂದಿನ ಹಂತದಲ್ಲಿ ಅಂದರೆ ಈಗ ಬ್ಯಾಕ್ ಟು ಬ್ಯಾಕ್ ಅವರ ಮೇಲೆ ದೂರು ಕೂಡ ದಾಖಲಾಗ್ತಾನೆ ಇದೆ. ಅಂದರೆ ಮಹಿಳಾ ಆಯೋಗಕ್ಕೂ ಕೂಡ ನಿನ್ನೆ ದೂರನ್ನು ಕೊಡಲಾಗಿದೆ. ಈ ರೀತಿಯಾಗಿ ಬಂದಂತಹ ಮಹಿಳೆಯ ಮೇಲೆ ದೌರ್ಜನ್ಯವನ್ನು ಎಸಗುವಂಥದ್ದು, ಆಕೆ ನ್ಯಾಯ ಅಂತ ಹೋದರೆ ಇವರು ಬೇರೆಯಾದೇ ಆದಂತಹ ಒಂದು ರೀತಿಯಾದಂತಹ ಒಂದು ವರ್ತನೆಯನ್ನು ಮಾಡ್ತಾ ಇರುವಂಥದ್ದು, ಇದೆಲ್ಲದಕ್ಕೂ ಕೂಡ ಮಹಿಳಾ ಆಯೋಗದಲ್ಲಿ ಕೂಡ ದೂರು ದಾಖಲಾಗಿದೆ. ಅದೇ ರೀತಿಯಾಗಿ ಅವರೇ ಅಂದರೆ ಆ ವಕೀಲ ಹೇಳುವಂತಹ ಪ್ರಕಾರ ಇವರ ಈ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಕೂಡ ಅಷ್ಟಾಗಿ ಚೆನ್ನಾಗಿಲ್ಲ ಅಂತ ಹೇಳಿ ಆರೋಪವನ್ನು ಕೂಡ ಮಾಡಿದರು. ಹೀಗಾಗಿ ಹಳೇದು ಏನಾದರೂ ಕೇಸ್ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಏನಾದರೂ ದೂರು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಅದರ ಬಗ್ಗೆಯೂ ಕೂಡ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ಎರಡು ಪ್ರಮುಖ ಪ್ರಕರಣಗಳು ಮುನ್ನೆಲೆಗೆ ಬಂದಿದೆ. ರನ್ಯಾರಾವ್ ಪ್ರಕರಣದಲ್ಲಿ ಕೂಡ ಅವರಿಗೆ ನೋಟಿಸನ್ನು ನೀಡಿ ಇದಕ್ಕೆ ಒಂದು ಸ್ಪಷ್ಟನೆ ಕೊಡಿ, ನೀವು ಯಾವ ಕಾರಣಕ್ಕಾಗಿ ನಿಮ್ಮ ಈ ಒಂದು ದಂಧೆಗೆ ಕಾರನ್ನು ಅದು ಕೂಡ ಸರ್ಕಾರಿ ಕಾರನ್ನು ಯಾಕೆ ಉಪಯೋಗವನ್ನು ಮಾಡಿದ್ರಿ, ಯಾಕೆ ಕಾರನ್ನು ಕೊಟ್ಟಿದ್ರಿ ಅನ್ನುವಂತಹ ಒಂದು ವಿಚಾರವಾಗಿ ಇದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಡಿ ಅಂತ ಹೇಳಿ ನೋಟಿಸನ್ನು ಜಾರಿ ಮಾಡಲಾಗಿರುವಂಥದ್ದು. ಎರಡನೇದಾಗಿ ಸರ್ಕಾರದ ಕಚೇರಿಯನ್ನು ಯಾಕೆ ದುರ್ಬಳಕೆ ಮಾಡುವಂತಹ ನಿಟ್ಟಿನಲ್ಲಿ ಹೇಗೆ ಈ ಒಂದು ಆಗಿದೆ ಮತ್ತು ಯಾವ ಕಾಲಘಟ್ಟದಲ್ಲಿ ಆಗಿದೆ, ಇದೆಲ್ಲದರ ಒಂದು ಡೀಟೇಲ್ಸ್ಗಳನ್ನು ಕೊಡಿ ಅಂತ ಹೇಳಿ ಈಗಾಗಲೇ ಒಂದು ನೋಟಿಸನ್ನು ಕೊಡುವಂತಹ ಅಂದರೆ ಅವರಿಂದ ಸ್ಪಷ್ಟನೆಯನ್ನು ಕೇಳುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಈ 10 ದಿನ ಅವರೇನು ರಜೆ ಹೋಗಿದ್ದಾರೆ, ಆ ರಜೆ ಆದ ಬಳಿಕ ಅವರು ಎನ್ಕ್ವೈರಿಗೆ ಹಾಜರಾಗಬೇಕಾಗುತ್ತೆ. ಒಂದು ದಿನಾಂಕವನ್ನು ಫಿಕ್ಸ್ ಮಾಡ್ತಾರೆ, ಆ ದಿನದಲ್ಲಿ ಅವರು ಎನ್ಕ್ವೈರಿಯನ್ನು ಎದುರಿಸಬೇಕಾಗುತ್ತೆ. ರಂಜಿತ್, ಗ್ಯಾರಂಟಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಜಯಶಂಕರ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈ ಹೊತ್ತಿಗೆ ರಾಮಚಂದ್ರ ರಾವ್ ಅವರ ರಾಸಲೀಲೆ ಪ್ರಕರಣದಲ್ಲಿ ಪ್ರೋಗ್ರೆಸಿವ್ ಮಾಹಿತಿ ಏನಿದೆ? ರಾಮಚಂದ್ರ ರಾವ್ ಅವರ ವಿರುದ್ಧ ಈ ಹಿಂದೆ ಏನೇನು ಆರೋಪಗಳು ಕೇಳಿಬಂದಿದ್ವು? ಒಂದು ವೇಳೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅವ್ರಿಗೆ ಏನೇನು ಸಂಕಷ್ಟ ಎದುರಾಗ್ಬೋದು? ಡಿಟೇಲ್ ಆಗಿ ಹೇಳ್ತಾ ಹೋಗಿ ಅಭಿಷೇಕ್, ಓವರ್ ಟು ಯು. ಅಷ್ಟೇ ಎದುರಾಗುವಂತಹ ಸಾಧ್ಯತೆ ಇದೆ. ಈಗ ಎರಡು ಪ್ರಕರಣಗಳಿದೆ. ಎರಡು ಪ್ರಕರಣಗಳಲ್ಲಿ ಕೂಡ ಸರ್ಕಾರದ ಆಸ್ತಿಯನ್ನೇ ದುರ್ಬಳಕೆಯನ್ನು ಮಾಡ್ಕೊಂಡಿರುವಂಥದ್ದು. ಒಂದು ಕಾರನ್ನು ಬಳಕೆಯನ್ನು ಮಾಡಿದೆ, ಅಂದರೆ ತನ್ನ ಮಗಳಿಗೆ ರನ್ಯಾರಾವ್ ಪ್ರಕರಣದಲ್ಲಿ ಕೂಡ ತಮ್ಮ ಕಾರನ್ನು ಅವರಿಗೆ ನೀಡಿ ಅದನ್ನು ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು. ಇನ್ನೊಂದು ಕಚೇರಿಯನ್ನು ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು. ಎರಡು ಕೂಡ ಸರ್ಕಾರದ ಆಸ್ತಿ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಈ ವಿಚಾರವಾಗಿ ಈಗ ಸದ್ಯದ ಮಟ್ಟಿಗೆ ಎರಡಕ್ಕೂ ಕೂಡ ನೋಟಿಸನ್ನು ಕೊಡಲಾಗಿದೆ. ಮುಂದಿನ ಹಂತದಲ್ಲಿ ಅಂದರೆ ಈಗ ಬ್ಯಾಕ್ ಟು ಬ್ಯಾಕ್ ಅವರ ಮೇಲೆ ದೂರು ಕೂಡ ದಾಖಲಾಗ್ತಾನೆ ಇದೆ. ಅಂದರೆ ಮಹಿಳಾ ಆಯೋಗಕ್ಕೂ ಕೂಡ ನಿನ್ನೆ ದೂರನ್ನು ಕೊಡಲಾಗಿದೆ. ಈ ರೀತಿಯಾಗಿ ಬಂದಂತಹ ಮಹಿಳೆಯ ಮೇಲೆ ದೌರ್ಜನ್ಯವನ್ನು ಎಸಗುವಂಥದ್ದು, ಆಕೆ ನ್ಯಾಯ ಅಂತ ಹೋದರೆ ಇವರು ಬೇರೆಯಾದೇ ಆದಂತಹ ಒಂದು ರೀತಿಯಾದಂತಹ ಒಂದು ವರ್ತನೆಯನ್ನು ಮಾಡ್ತಾ ಇರುವಂಥದ್ದು, ಇದೆಲ್ಲದಕ್ಕೂ ಕೂಡ ಮಹಿಳಾ ಆಯೋಗದಲ್ಲಿ ಕೂಡ ದೂರು ದಾಖಲಾಗಿದೆ. ಅದೇ ರೀತಿಯಾಗಿ ಅವರೇ ಅಂದರೆ ಆ ವಕೀಲ ಹೇಳುವಂತಹ ಪ್ರಕಾರ ಇವರ ಈ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಕೂಡ ಅಷ್ಟಾಗಿ ಚೆನ್ನಾಗಿಲ್ಲ ಅಂತ ಹೇಳಿ ಆರೋಪವನ್ನು ಕೂಡ ಮಾಡಿದರು. ಹೀಗಾಗಿ ಹಳೇದು ಏನಾದರೂ ಕೇಸ್ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಏನಾದರೂ ದೂರು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಅದರ ಬಗ್ಗೆಯೂ ಕೂಡ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ಎರಡು ಪ್ರಮುಖ ಪ್ರಕರಣಗಳು ಮುನ್ನೆಲೆಗೆ ಬಂದಿದೆ. ರನ್ಯಾರಾವ್ ಪ್ರಕರಣದಲ್ಲಿ ಕೂಡ ಅವರಿಗೆ ನೋಟಿಸನ್ನು ನೀಡಿ ಇದಕ್ಕೆ ಒಂದು ಸ್ಪಷ್ಟನೆ ಕೊಡಿ, ನೀವು ಯಾವ ಕಾರಣಕ್ಕಾಗಿ ನಿಮ್ಮ ಈ ಒಂದು ದಂಧೆಗೆ ಕಾರನ್ನು ಅದು ಕೂಡ ಸರ್ಕಾರಿ ಕಾರನ್ನು ಯಾಕೆ ಉಪಯೋಗವನ್ನು ಮಾಡಿದ್ರಿ, ಯಾಕೆ ಕಾರನ್ನು ಕೊಟ್ಟಿದ್ರಿ ಅನ್ನುವಂತಹ ಒಂದು ವಿಚಾರವಾಗಿ ಇದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಡಿ ಅಂತ ಹೇಳಿ ನೋಟಿಸನ್ನು ಜಾರಿ ಮಾಡಲಾಗಿರುವಂಥದ್ದು. ಎರಡನೇದಾಗಿ ಸರ್ಕಾರದ ಕಚೇರಿಯನ್ನು ಯಾಕೆ ದುರ್ಬಳಕೆ ಮಾಡುವಂತಹ ನಿಟ್ಟಿನಲ್ಲಿ ಹೇಗೆ ಈ ಒಂದು ಆಗಿದೆ ಮತ್ತು ಯಾವ ಕಾಲಘಟ್ಟದಲ್ಲಿ ಆಗಿದೆ, ಇದೆಲ್ಲದರ ಒಂದು ಡೀಟೇಲ್ಸ್ಗಳನ್ನು ಕೊಡಿ ಅಂತ ಹೇಳಿ ಈಗಾಗಲೇ ಒಂದು ನೋಟಿಸನ್ನು ಕೊಡುವಂತಹ ಅಂದರೆ ಅವರಿಂದ ಸ್ಪಷ್ಟನೆಯನ್ನು ಕೇಳುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಈ 10 ದಿನ ಅವರೇನು ರಜೆ ಹೋಗಿದ್ದಾರೆ, ಆ ರಜೆ ಆದ ಬಳಿಕ ಅವರು ಎನ್ಕ್ವೈರಿಗೆ ಹಾಜರಾಗಬೇಕಾಗುತ್ತೆ. ಒಂದು ದಿನಾಂಕವನ್ನು ಫಿಕ್ಸ್ ಮಾಡ್ತಾರೆ, ಆ ದಿನದಲ್ಲಿ ಅವರು ಎನ್ಕ್ವೈರಿಯನ್ನು ಎದುರಿಸಬೇಕಾಗುತ್ತೆ. ರಂಜಿತ್.